Hi all, in this video let's learn about problems based on Karnaugh map. Before solving problems based on Karnaugh map, let's recall the rules. Rule number 1. Okay, just I will put this arrow mark like this. Okay, first here we can group zeros with zeros or ones with 1, but we cannot group zeros and ones together. That means here for sigma or summation, okay, this is we call sigma. For this Boolean expression, place ones. For pi, okay, this is we call pi, okay, place zeros. That means this for main term and max terms. Okay, once again. Okay, like this. Next, x represents don't care, but ಈ x ನ ನಾವು it can be grouped zeros as well as ones. And groups may overlap each other. ಅಂದರೆ ಫಾರ್ ಈಸ್ ಎಕ್ಸಾಂಪಲ್ ಅಂತಂದರೆ ಈ ಥರ ಇಲ್ಲಿ 1 ಇರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿದ್ರೆ ನೋಡಿ ಈ ಥರನೂ ಕೂಡ ನಾವು ಓವರ್ಲ್ಯಾಪ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಮೀನ್ ಟರ್ಮು ಮ್ಯಾಕ್ಸ್ ಟರ್ಮ್ ಇದ್ದರೆ ಈಗ ನಾವು 0 ಇದ್ದರೆ ನಾವು ಈ ಥರ ಮಾಡ್ಕೋಬೋದು. ಮತ್ತು ಇಲ್ಲಿ ಪೈಗಿದ್ರೆ 0 ಮಾಡ್ಕೋಬೋದು. ಸಿಗ್ಮಾ ಇದ್ರೆ 1 ಅಂತ ಇರಲಿ, 1 ಅಂದರೆ 1 ಮಾಡ್ಕೋಬೋದು. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಎಕ್ಸ್ಪ್ರೆಷನ್ ಗಿವನ್. ನೆಕ್ಸ್ಟ್ ರೂಲ್ ನಂಬರ್ 3. ಇಟ್ ಡಿಪೆಂಡ್ಸ್ ಆನ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ಲು n ವೇರಿಯಬಲ್ ಎಷ್ಟಿರುತ್ತೆ, n is equal to 2 ಅಂತ ಇದ್ದರೆ ನಮಗೆ ಎಷ್ಟು ಬೇಕು, 2 to the power of n, 4 ಸೆಲ್ಸ್ ಬೇಕು. ಅದೇ ರೀತಿ n 3 ಇದ್ದರೆ 8 ಸೆಲ್ಸ್ ಬೇಕು, ಆಯಿತಾ. 4 ಇದ್ದರೆ 16 ಸೆಲ್ಸ್ ಬೇಕು. ಈ ಥರ ವೇರಿಯಬಲ್ ಮೇಲೆ ನಾವು ನ ಬರ್ಕೋಬೇಕು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಫೋರ್ತ್ ಒನ್ನು ಇಲ್ಲಿ ನೋಡಿ. ಗ್ರೂಪ್ ಯಾವ ಥರ ಮಾಡಬೇಕಂದ್ರೆ ಫಸ್ಟು ಯಾವಾಗಲೂ ಬಿಗ್ಗೆಸ್ಟ್ ಗ್ರೂಪಿಂದ ಮಾಡಬೇಕು. ಈ ಥರ ಇರುತ್ತೆ ಅಂದ್ಕೊಳ್ಳಿ, 1 1 1 1 1. ಇದನ್ನು 3 ಮಾಡೋಂಗಿಲ್ಲ, ಓಕೆನಾ. ಇದರ ತಪ್ಪು. ಈ ಥರ ಮಾಡ್ಕೋಬೋದು. ಫಸ್ಟು ಆಕ್ಟೇಟ್ ಆಗುತ್ತೆ ನೋಡಬೇಕು, ಆಮೇಲೆ ಕ್ವಾಡು, ಆಮೇಲೆ ಪೇರು. 1 1 1 1. ಈಗ ನೋಡಿ ಈ ಥರ ಮಾಡ್ಕೋಬೋದು, ಈ ಥರ ಮಾಡ್ಕೋಬೋದು. ಈ ಥರ ಮಾಡಬಾರ್ದು. ಇದು ರಾಂಗ್, ಇದು ರೈಟ್. ನೆಕ್ಸ್ಟ್ ರೂಲ್ ನಂಬರ್ 4 ಅಂದರೆ ಇದು ಎಲ್ಲ ರೂಲ್ ಗ್ಯಾಪ್ ಇಟ್ಕೊಳ್ಳಿ. ಈ ಥರ ಇಷ್ಟು ನೀವು ನಂಬರೇ ಇಟ್ಕೋಬೇಕಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಇರುತ್ತೆ ಇಲ್ಲಿ 1 1 ಅಂತ ಇರುತ್ತೆ, ಇಲ್ಲಿ 1 1 ಅಂತ ಇರುತ್ತೆ. ಈ ಥರ ಡಯಾಗನಲ್ ಮಾಡೋಂಗಿಲ್ಲ, ಇದು ತಪ್ಪು. ಇದು ಸಿಂಗಲ್ ಮಾಡ್ಕೋಬೋದು, ಇದು ಕರೆಕ್ಟ್. ಆಯ್ತಾರ. ಈಚ್ ಗ್ರೂಪ್ ಶುಡ್ ಬಿ ಲಾರ್ಜ್ ಆಸ್ ಪಾಸಿಬಲ್. ಅಂದರೆ ಫಸ್ಟು
ಈಚ್ ಗ್ರೂಪ್ should be as large as possible. ಓಕೆ, ಅಂದರೆ ಫಸ್ಟು ಆಕ್ಟೇಟು, ಆಮೇಲೆ ಕ್ವಾಡು, ಆಮೇಲೆ ಪೇರು, ಈ ಥರ ಫಸ್ಟು ಬಿಗ್ಗೆಸ್ಟ್ ಆಗುತ್ತಾ ನೋಡಬೇಕು. ಅದಾಗಿಲ್ಲ ಅಂದರೆ ಕ್ವಾಡ್ ಮಾಡಬೇಕು, ಆಮೇಲೆ ಪೇರ್ ಮಾಡಬೇಕು, ಆಮೇಲೆ ಸಿಂಗಲ್ಲು ಮಾಡ್ಕೋಬೇಕು. ಸಿಂಗಲ್ ಅಂತ ಬರೀತೀನಿ ಇಲ್ಲಿ ಈ ಥರ. ನೆಕ್ಸ್ಟು ಹೀಗಿರುತ್ತೆ. ಒಂದು 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 ನೋಡಿ, ಈ ಥರ ಸಿಂಗಲ್ ಮಾಡ್ಕೊಳಂಗಿಲ್ಲ. ಈ ಥರ ಇಲ್ಲಿ ಕಾರರ್ ಇದೆಯಲ್ಲ, ಇದನ್ನು ನಾವು ಒಂದು ಗ್ರೂಪ್ ಅಂತ ಮಾಡ್ಬೋದು. ಇವೆಲ್ಲ ಈ ಥರ ಆಯಿತಾ. ಆಪೋಸಿಟ್ ಗ್ರೂಪಿಂಗ್ ಆರ್ ಕಾರರ್ ಗ್ರೂಪ್ಸ್ ಆರ್ ಅಲೌಡ್. ಇದೆಲ್ಲ ಕಾರರ್ ಗ್ರೂಪ್ ಈ ಥರ ಮಾಡ್ಕೋಬೋದು. ಓಕೆ, ದ ಎಕ್ಸಾಂಪಲ್ ಆಫ್ ಕಾರರ್ ಗ್ರೂಪ್ ಇಸ್ ಶೋನ್ ಎಸ್. ಇದು ಕಾರರ್ ಗ್ರೂಪ್, ಇದು ತಪ್ಪು. ಈ ಥರ ಇದೆಯಲ್ಲ, ಇದನ್ನು ಕರೆಕ್ಟ್ ಮಾಡ್ಕೋಬೇಕು. ಈ ಥರ ಸಿಂಗಲ್ ಮಾಡಬಾರ್ದು. ಈ ಥರ ಕಾರರ್ ಗ್ರೂಪ್ನ ನಾವು ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ತಗೋತೀನಿ ನಾನು. ಜಸ್ಟ್ 2 ವೇರಿಯಬಲ್ ಕೇಬಲ್ ಮ್ಯಾಪ್ ಬರೀತೀನಿ. 2 ವೇರಿಯಬಲ್ ಕೆ ಮ್ಯಾಪ್ ಲೇಔಟ್. ಎ ಬಿ 0 1 0 1 M0 M1 M2 M3. ಓಕೆ, ನಾವು ಈಗ ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. F is equal to A ಬಾರ್ B ಪ್ಲಸ್ AB ಈ ಥರ ಇರುತ್ತೆ. ಈಗ ಇದನ್ನು ಯಾವ ಫಾರ್ಮೆಟಲ್ಲಿ ಇದೆ ಇಲ್ಲಿ? ಈಸ್ ಈಕ್ವಲ್ ಟು ಸಮೇಷನ್ ಅಂತಲೇ ಕೊಡ್ತಾರೆ. ಅದನ್ನು ನೀವು ತಗೋಬೇಕು. 1, 3. ಓಕೆ, ಅಥವಾ ಪೈ ಅಂತ ಕೊಟ್ಟಿರ್ತಾರೆ, ಅಥವಾ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಇಲ್ಲಿ ಟೂ ವೇರಿಯೇಬಲ್ಸ್ ಇದೆ. 2 ವೇರಿಯೇಬಲ್ಸ್ ಇರೋದ್ರಿಂದ ನಮಗೆ 2 to the power of 2 4 ಸೆಲ್ಸ್ ಬೇಕು. ಓಕೆ, ಇಲ್ಲಿ ನಾನೇನು ತಗೋತೀನಿ? ಇದನ್ನು ಏನು ತಗೋತೀನಿ? ಇದನ್ನು ಬಿ ಅಂತ ತಗೋತೀನಿ. ಇದು ಎ ಬಾರು, ಇದು ಎ, ಇದು ಬಿ ಬಾರು ಬಿ. ಎ ಬಾರ್ ಬಿ ಎಲ್ಲಿದೆ? ಎ ಬಾರ್ ಬಿ ಇಲ್ಲಿ 1 ಹಾಕು. ನೆಕ್ಸ್ಟ್ ಎ ಬಿ ಇದು 1 ಹಾಕು. ನೋಡಿ, ಇದನ್ನು ನಾನು ಪೇರ್ ಮಾಡಿಕೊಂಡೆ. ಇವಾಗ ಬರ್ಕೋತೀನಿ. ಈಗ ಎ ಬಾರ್ ಬಿ ಪ್ಲಸ್ ಎ ಬಿ. ಓಕೆ, ಈಗ ನಾನು ಯಾವ ಕಾಮನ್ ಟರ್ಮ್ ತಗೋತೀನಿ? ಇವಾಗ ನಾನು ಬಿ ತಗೋತೀನಿ. ಓಕೆ, ಬಿ ಎ ಪ್ಲಸ್ ಎ ಬಾರ್ ಅಂದರೆ ಅದು 1 ಆಗುತ್ತೆ. 0 + 1 1 + 0 ಅಂದರೆ 1 ಆಗುತ್ತೆ. ಈಸ್ ಈಕ್ವಲ್ ಟು ಇದು ಬಿ. ಎಫ್ ಈಸ್ ಈಕ್ವಲ್ ಟು ಇದು. ಈ ಥರ ಬೂಲಿಯನ್ ಎಕ್ಸ್ಪ್ರೆಷನ್. ಇದು ಒಂದು ಸಿಂಪಲ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ 2. ಎಫ್ ಈಸ್ ಈಕ್ವಲ್ ಟು ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಬಿ. ದಟ್ ಮೀನ್ಸ್ ಇಯರ್ M0 ಇದರಿಂದ ಬರ್ಕೊಂಡಿರ್ತಿರಲ್ಲ ಈ ಥರ. ನೋಡಿ, ಎ ಬಿ ಅಲ್ವಾ, ಇಲ್ಲಿ M0 M1 M2 M3 ಆಯ್ತಲ್ವಾ. ನೋಡಿ, ಇಲ್ಲಿ ಗೊತ್ತು ನಿಮಗೆ 0 1 0 1. ಇಲ್ಲಿ ಎ ಬಾರ್ ಬಿ ಬಾರ್ ಅಂದ್ರೆ ಏನು? ಎ ಬಾರ್ ಬಿ ಬಾರ್ ಅಂತಂದರೆ ಏನು? M0 ಇಲ್ಲಿ ಇದು M1 ಸಮ್ಮೇಷನ್ ಅಂತ ಬಿಟ್ಟರೆ ಸಮ್ಮೇಷನ್ 0 1. ಸೊ ಇವಾಗ ಕೆ ಮ್ಯಾಪಲ್ಲಿ ಹಾಕೋದಾದ್ರೆ ಎ ಕಾಮ ಪಿ ಕಾಮ 1 ಎ ಬಾರ್ ಬಿ ಬಾರ್, ಇಲ್ಲಿ ಎ ಬಾರ್ ಬಿ. ಓಕೆ, ಇದು 1, ಇಲ್ಲಿ 0 0 ಹಾಕಿ ಇದನ್ನು
ಪೇರ್ ಮಾಡಿ. ಎ ಬಾರು ಎ, ಇದು ಬಿ ಬಾರು ಬಿ. ಇಲ್ಲಿ ನೋಡಿ ಎ ಬಾರ್ ಬಿ ಬಾರ್ 1 ಹಾಕಿದ್ದೀನಿ. ಎ ಬಾರ್ ಬಿ, ಇದು ಎ ಬಾರು ಬಿ 1 ಹಾಕಿದ್ದೀನಿ. ಪೇರ್ ಮಾಡ್ತಾಯಿದ್ದೀನಿ ಇವಾಗ. ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಬಿ, ವಿಚ್ ಇಸ್ ಕಾಮನ್ ಎ ಬಾರ್. ಬಿ ಬಾರ್ ಪ್ಲಸ್ ಬಿ, ಬಿ ಬಾರ್ ಪ್ಲಸ್ ಬಿ is nothing but is equal to 1. A bar into 1 is equal to A bar. Okay. Next, example number 3. Example number 3. F is equal to A B bar plus A B. ಈಗ ಅದನ್ನು ಕೆ ಮ್ಯಾಪಲ್ಲಿ ಇದು ಬರ್ಕೊಂಡ್ರೆ ಮೀನ್ ಟರ್ಮ್ ಏನು ಬರ್ಕೊಂಡ್ರೆ ಇದು M2, M3 is equal to summation 2, 3. 2, 3 ಎಲ್ಲಿದೆ ಸೆಲ್ಸಲ್ಲಿ ಅಲ್ಲಿಗೆ ಇದಾಕಿ. ಇದು ಎ ಬಿ 0 1 2 3 ಅಲ್ವಾ, ಇಲ್ಲಿ 1 ಹಾಕು. ಪೇರ್ ಮಾಡು. ಎ ಬಿ ಬಾರ್ ಪ್ಲಸ್ ಎ ಬಿ, ಅಲ್ಲಿಗೆ ಎ ತಗೋ, ಬಿ ಪ್ಲಸ್ ಬಿ ಬಾರ್, ಇದು ಎ ಆನ್ಸರು. ಓಕೆ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಇಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಪ್ಲಸ್ ಎ ಬಿ ಆಲ್ ಮೀನ್ ಟರ್ಮ್ಸ್. ಇಯರ್ ಆಲ್ ಮೀನ್ ಟರ್ಮ್ಸ್ ಅಂದರೆ ಸಮ್ಮೇಷನ್ ನಿಂತ್ಕೊಂಡು 0 1 2 3. ಓಕೆ. ಎ ಬಿ 1 1 1 1. ಓಕೆ. ಎಫ್ ಇಸ್ ಈಕ್ವಲ್ ಟು ಎಸ್ ಇಯರ್ ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಪ್ಲಸ್ ಎ ಬಿ. ಇಲ್ಲಿ ವಿಚ್ ಇಸ್ ದ ಕಾಮನ್ ಟರ್ಮ್ is a bar, b bar plus b plus which is the common term is a, b bar plus b. Here a bar 1 dot plus a, here with a plus a bar ಅಂತಂದರೆ is equal to 1. ಇದು ಫೈನಲ್ ಆನ್ಸರ್. ಇದು ಈ ಥರ ನೋಡಿ ಎಲ್ಲ ಆದರೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅದನ್ನು ನಾನು ಏನು ಮಾಡ್ತೀನಿ, ಮ್ಯಾಕ್ಸ್ ಟರ್ಮ್ ಎಕ್ಸಾಂಪಲಿಗೆ ಮಾಡ್ತೀನಿ.